ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿಯಾಗಿ ಕಣ್ಬಿಟ್ ನೋಡು, ಇದು ನನ್ ಚಿತ್ರ ಅಲ್ಲ. ನನ್ ಚಿತ್ರನ ನಾನೇ ಬಿಡಿಸ್ಕೊಳಕ್ಕೆ ನಾನೇ ನೀನ್ ಅನ್ಕೊಂಡಿದ್ಯಾ? ಅರ್ಥ ಆಗಿಲ್ಲ ಅಲ್ಲ? ನಾನ್ ಬರೀತಿರೋದು ನನ್ನ ಶತ್ರು ಚಿತ್ರ. ನಂತರನೇ ಇದ್ದಾಳಲ್ಲ ಅವಳ ಚಿತ್ರ ಇದು. ನನ್ನ ಕಿಡ್ನಾಪ್ ಮಾಡಕ್ ಹೇಳಿದಾಳಲ್ಲ ಅವಳ ಚಿತ್ರ. ನನ್ ಜಾಗದಲ್ಲಿ ನಮ್ಮ ಅಣ್ಣ ಅದಕ್ಕೆ ಜೊತೆಗೆ ಬದುಕು ನಡೆಸ್ತಿದ್ದಾಳಲ್ಲ ಅವಳ ಚಿತ್ರ. ಶಾಂತಿ. ಅವಳ ಹೆಸರು ಶಾಂತಿನ ಅಥವಾ ಬೇರೆ ಏನಾದ್ರೂನಾ? ಅಷ್ಟು ಒಳ್ಳೆ ಹೆಸರಿಟ್ಕೊಂಡು ಈ ಥರ ಎಲ್ಲ ಮಾಡೋದಕ್ಕೆ ಹೇಗ್ ಮನ್ಸು ಬರತ್ತ ಅವಳಿಗೆ? ಎಂತೆಂತ ಆಟ ಆಡ್ತಿದ್ದಾಳು ಅವಳು. ಅದಕ್ಕೆ ಅವಳ ಚಿತ್ರ ಬರೀತಿರೋದು. ಓ, ಬರ್ದ್ಬಿಟ್ರೆ? ಏಯ್, ನಿಂಗೊಂದು ವಿಷಯ ಗೊತ್ತಾ? ನಾವೇನಾದ್ರೂ ಒಂದು ಪಡ್ಕೋಬೇಕು ಅಂದ್ರೆ ದಿನ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು, ಅದನ್ನೇ ನೋಡ್ತಾ ಇರಬೇಕು, ಅದು ನಮ್ ಕಣ್ ಮುಂದೆ ಕಾಣ್ತಿರ್ಬೇಕು. ಪ್ರತಿ ಕ್ಷಣ ಪ್ರತಿ ದಿನ ನಾವು ಅದನ್ನೇ ಯೋಚನೆ ಮಾಡಬೇಕು. ಆಗ ಅದನ್ನ ಪಡಿತೀವಿ. ಅದು ಎಲ್ಲೇ ಇರ್ಲಿ, ಎಷ್ಟು ದೂರದಲ್ಲೇ ಇರ್ಲಿ, ಎಷ್ಟು ಎತ್ತರದಲ್ಲೇ ಇರ್ಲಿ, ಅದನ್ನ ಪಡಿತೀವಿ. ಓಹೋ, ಅದಕ್ಕೆ ಈ ಫೋಟೋ ಬರ್ದು ಏನ್ ಮಾಡ್ಬೇಕು ಅಂತಿದ್ಯಾ? ಹೇಳಿದ್ನಲ್ಲ, ಅಣು ಅಣುವಾಗಿ ಅವಳನ್ನ ತುಂಡು ತುಂಡು ಕತ್ತರಿಸ್ತೀನಿ. ಅವಳು ಪ್ರಾಣ ಹೋಗೋವಾಗ ಅನುಭವಿಸ್ತಾಳಲ್ವಾ ನೋವು, ಅದು ಹೇಗಿರ್ಬೇಕು ಅಂದ್ರೆ ಇನ್ನು 7 ಜನ್ಮ ತಗೊಂಡ್ರೋಳ್ ಮತ್ಯಾರಿಗೂ ಮೋಸ ಮಾಡಬಾರ್ದು. ಆ ಥರ ಸಾಯಿಸ್ತೀನಿ. ಹೇಯ್, ಏನೇ ನೀನು ಇಲ್ಲಿವರೆಗೂ ಸಾಫ್ಟ್ ಆಗಿ ಮಲ್ಲಿಗೆ ಹೂ ತರ ಇದ್ದೆ. ಇನ್ನು ಮೇಲೆ ನಾನು ಹಿಂಗೆ. ಆದ್ರೆ ನೀನ್ ನನ್ನ ನೋಡಿ ಭಯ ಪಡ್ಬೇಕಾಗಿಲ್ಲ. ನಿನ್ನ ನಾನು ಏನು ಮಾಡಲ್ಲ. ಯಾಕೆ ಗೊತ್ತಾ? ನೀನೆಲ್ಲ ನನಗೊಂದು ಲೆಕ್ಕನೇ ಅಲ್ಲ. ಇನ್ನೊಬ್ರು ಹೇಳಿದ ಕೆಲಸ ಮಾಡೋದು, ಎಂಜಿಲ್ ತಿನ್ನೋದು, ಛೀ, ಪ್ರಾಣಿ ಹೆಸರ ಹೇಳ್ಬಾರ್ದು. ಒಂಥರ ನೋಡು, ಇಲ್ಲಿದ್ದಾಳಲ್ಲ ಇವಳಿಗೂ ನಿನ್ಗೂ ಅಷ್ಟೆ. ನಿನ್ನ ಹತ್ರ ಇಟ್ಕೊಂಡ್ರೆ ನನ್ನ ಲೆವೆಲ್ ಸರಿ ಹೋಗಲ್ಲ. ಆದ್ರೆ ಇದ್ದಾಳಲ್ಲ ಅವಳ ದೇಹದಲ್ಲಿರೋ ಒಂದೊಂದು ಹನಿ ರಕ್ತನೂ ಹೊರಗಡೆ ಬರಬೇಕು. ಬರ್ಸ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಅರ್ಚನಾನೇ ಅಲ್ಲ. ನಮ್ಮ ಅಣ್ಣನ ಪ್ರೀತಿನ ಅನುಭವಿಸ್ತಿದ್ದಾಳಲ್ವಾ ಅವಳು? ಹಾ, ಮೋಸದ ಪ್ರೀತಿ. ಹೇ, ನಮ್ಮಣ್ಣ ಮುಗ್ಧ ಪಾಪ. ನಮ್ಮದ್ಕೆ ಇನ್ನೂ ಮುಗ್ದೆ. ಅವರಿಬ್ಬರನ್ನು ಏಮಾರಿಸ್ಕೊಂಡು ನನ್ನ ಜಾಗದಲ್ಲಿ ಅವಳು. ನನ್ ಪಾಡಿಗೆ ನಾನು ನಮ್ಮಣ್ಣ ಅತ್ಗೆ ಅಂತ ಹಾಯಾಗಿ ಜೀವನ ಮಾಡ್ತಿದ್ದೆ. ಇವಳು ಯಾಕೆ ಬಂದ ನನ್ ಬದುಕಲ್ಲಿ? ಅವಳಿದ್ದಾಳಲ್ಲ, ಛೀ, ನಂತರ ಅವಳಿರೋದು ಅವಳಿಗೆ ವರ, ನನಗೆ ಶಾಪನ. ನಾನ್ ರೂಪ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ತಾಳ ಅವಳು. ಬಿಡಲ್ಲ ಅವಳು, ನಮ್ಮ ಹತ್ರ ಸುಮ್ನೆ ಬಿಡಲ್ಲ. ನೀನ್ ತಪ್ಪು ಮಾಡ್ದೆ, ಆ ಕೋಪ ನನಗೆ ನಿನ್ ಮೇಲಿದೆ. ಅವಳಿಗೆ ಸಾಲ ತೀರ್ಸಿ ಆಮೇಲೆ ಬಡ್ಡಿ ಸಮೇತ ನಿನಗೆ ತೀರ್ಸ್ತೀನಿ. ನೀನ್ ನನಗೆ ಮುಂಚೆನೆ ಹೇಳ್ಬೇಕಾಗಿತ್ತು ಅವಳೆ ಅಂತ. ಅವಳ ಚಿತ್ರ ನನಗೆ ಕಣ್ಣು ಮುಂದೆನೆ ಇರ್ಬೇಕು.
ಇಲ್ಲೇ ಅದನ್ನ ಅಂಟಿಸ್ತೀನಿ. ಅಂಟಿಸೋದಿಕ್ಕೆ ಸ್ವಲ್ಪ ಗಮ್ ವ್ಯವಸ್ಥೆ ಮಾಡು.